ಬಸ್ಸು ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಏನಪ್ಪ ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ. ಟೈಟಲ್ ಪೂರ್ತಿ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ ಏನಪ್ಪ ಅಂತ ಹೇಳಿದರೆ. IPLನ ಮೊದಲ ಮ್ಯಾಚ್ ಯಾವುದು ಅಂತ ಇವಾಗ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ಗಳ ಪ್ರಕಾರ ಯಾವುದಾಗಬಹುದು. IPLಗೆ ಇನ್ನೇನು ಒಂದೆರಡು ತಿಂಗಳಲ್ಲಿ ಏನು ಸ್ಟಾರ್ಟ್ ಆಗ್ತಿದೆ IPL ಕೂಡ. ಅದಕ್ಕಾಗಿ ಇವಾಗ IPLನ ಮೊದಲ ಮ್ಯಾಚ್ ಯಾವ್ಯಾವ್ದು ಆಗ್ಬೋದು, ರೈವಲ್ರಿ ವೀಕ್, ಅದೇ ರೀತಿ ರೈವಲ್ರಿ ಆಫ್ ದ ಸ್ಟಾರ್ಟ್ ಆಫ್ ದ IPL ಅಂತಲೇ ಹೇಳ್ಬೋದಾಗಿದೆ. ಯಾವ್ಯಾವ ಮ್ಯಾಚ್ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಯಾಕೆ ಇಷ್ಟೊಂದು ಜಿದ್ದಿ ಅದು ಈ ವರ್ಷ ಅಂತೂ ಹೈ ಆಗಿ ಇದೆ ಅಂತಲೇ ಹೇಳ್ಬೋದಾಗಿದೆ, ಯಾಕೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ, ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಏನಪ್ಪ ಅಂತ ಹೇಳಿದರೆ, ಮೊದಲೇದಾಗಿ ಈ IPL 2025 ಮೊದಲ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಯಾವುದಪ್ಪ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಚೆನ್ನೈ, ಅದೇ ರೀತಿಯಾಗಿ RCB ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂದರೆ CSK ವರ್ಸಸ್ RCB ಅಂತ ಇವಾಗ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ಗಳ ಪ್ರಕಾರ ಅದೇ ಮೊದಲ ಮ್ಯಾಚ್ ಅಂತ ಅನ್ನಿಸ್ತಾ ಇದೆ. ಅದೇ ಆಗತ್ತೆ ಅಂತ ಏಕೋ ಎಲ್ಲ ರಿಪೋರ್ಟ್ಸ್ಗಳು ಅದೇ ರೀತಿ ಹರಿದಾಡ್ತೇವೆ ಅಂತಲೇ ಹೇಳ್ಬೋದಾಗಿದೆ. ಮೇನ್ ಏನಪ್ಪ ಅಂತ ಹೇಳಿದರೆ, ಹೋದ ಸೀಸನ್ 2024ರಲ್ಲಿ ಕೊನೆಯ ಮ್ಯಾಚ್ ನಮ್ಮ RCB ಎಲಿಮಿನೇಟರ್ನ ಚೆನ್ನೈ ಮೇಲೆ ಆಟ ಆಡಿತು ಅಂತಲೇ ಹೇಳ್ಬೋದಾಗಿದೆ. ಮೊದಲ ಮ್ಯಾಚಲ್ಲಿ ಚೆನ್ನೈ ನಮ್ಮನ್ನ ಸೋಲಿಸಿತ್ತು, ಆದರೆ ಕೊನೆ ಎಲಿಮಿನೇಟ್ರಲ್ಲಂತೂ ನಮ್ಮ RCB ಅವ್ರ ಮೇಲೆ ನಮ್ಮ ಚಿನ್ನಸ್ವಾಮಿಲೇ ಒಂಥರ ವಿಜಯ ಪತಾಕಿನ ಹಾರಿಸಿದ್ರು ಅಂತಲೇ ಹೇಳ್ಬೋದಾಗಿದೆ. ಅದರಿಂದಂತೂ ಸಿಕ್ಕಾಪಟ್ಟೆ CSK ಫ್ಯಾನ್ಗಳು ಉರಿದೋಗಿದ್ರು. ನಮ್ಮ RCB ಫ್ಯಾನ್ಸ್ಗಳಂತೂ CSK ಅಂತ ಬಂದರೆ ಮತ್ತೆ ಯಾವುದೇ ಟೀಮ್ ಸೋತ್ರು ಓಕೆ, ಟೀಮ್ ಜೊತೆ ಸೋತ್ರು ನಮ್ಮ RCB ಓಕೆ, ಆದರೆ CSK ಅಂತ ಬಂದರೆ 100% ಹೊಡಿಲೇಬೇಕು ಅನ್ನುವಂಥ ಇಂಟೆಂಟ್ ನಮ್ಮ RCB ಫ್ಯಾನ್ಸ್ಗಳದ್ದು. ಅದೇ ರೀತಿಯಾಗಿ CSK ಏನು ಕಮ್ಮಿ ಇಲ್ಲ, CSKದು ಅಷ್ಟೇ, RCB ಫ್ಯಾನ್ಸ್ಗಳು ಅಷ್ಟೇ ಒಂಥರ ಜಿದ್ದಿ ಅಂತಲೇ ಹೇಳ್ಬೋದಾಗಿದೆ. RCB ವರ್ಸಸ್ CSK ಅಂತ ಬಂದರೆ ಮೊದಲಿಂದನೂ ಅಷ್ಟೇ ರೈವಲ್ರಿ ಮ್ಯಾಚ್ ಅಂದರೆ ಮೇನ್ ಏನಪ್ಪ ಅಂತ ಹೇಳಿದ್ರೆ, ರೈವಲ್ರಿ ಮ್ಯಾಚ್ ಅಂತ ಹೇಳಿದ್ರೆ IPLನಲ್ಲಿ RCB CSKನೇ ಅನ್ನೋದೇ ಮೊದಲಿಂದ ಅಂತೂ ಗೊತ್ತಿರೋದು. ಅದು ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಹೈ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಹೋದ ಬಾರಿ ಎಲಿಮಿನೇಟ್ರಲ್ಲಿ ಯಾವ ರೀತಿ ನಮ್ಮ RCB CSKನ ಹೊಡೆದು ಊರು ಬಾಗಿಲು ಮಾಡಿಬಿಡ್ತು, ಆ ರೀತಿ ನಮ್ಮ RCB ಧಮಾಕ ಪರ್ಫಾರ್ಮೆನ್ಸ್ ಹೋದ ಬಾರಿಯ ಎಲಿಮಿನೇಟ್ರಲ್ಲಿ ತೋರಿಸಿತ್ತು ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಚೇಸಬಲ್ ಸ್ಕೋರ್ CSK ಈಸಿಯಾಗಿ ಮಾಡ್ಬೋದಾದರೂ ಕೂಡ RCB ಆ ರೀತಿ ಕಮ್ಬ್ಯಾಕ್ ಮಾಡಿಕೊಂಡು ಲಾಸ್ಟ್ ಓವರ್ ಥ್ರಿಲ್ ಓವರಲ್ಲಿ MS ಧೋನಿ ಅವ್ರ ವಿಕೆಟು, ಜಡ್ಡು ಅವರ ಒಂಥರ ಡಿಸಪಾಯಿಂಟ್ಮೆಂಟ್ ಬ್ಯಾಟಿಂಗಿಂದ ಸಿಕ್ಕಾಪಟ್ಟೆ ಸೋತೋಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ CSK. ಅದರಲ್ಲೂ ಈ ಬಾರಿ 2024ರಲ್ಲಿ ಅಂದರೆ ಕೊನೆಯ ಡಿಸೆಂಬರ್ ಮಂತಲ್ಲೇನು ಋತುರಾಜ್ ಗಾಯಕ್ವಾಡ್ ಅವರ ಪ್ರೆಸ್ಸಲ್ಲಿ ನೋಡ್ತಾ ಇರ್ಬೋದು, ನಿಮಗೆಲ್ಲ ಗೊತ್ತಿರಬಹುದು. ಅದು ಯಾವಾಗ ಆಯಿತು, ಒಂದು 15-20 ದಿನ ಆಯಿತು. ಅದರಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಬೇಕಂತ ಉರ್ಸೋದು ನಮ್ಮ RCB ಫ್ಯಾನ್ಸ್ಗಳಿಗೆ, ಸಿಕ್ಕಾಪಟ್ಟೆ ಉರ್ಸೋದೆಲ್ಲ ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತಾ ಇತ್ತು. ಅದಕ್ಕಾಗಂತೂ RCB ಫ್ಯಾನ್ಸ್ಗಳು ಮೊದಲಿಂದ ಅಂತೂ CSK ಪ್ಲೇಯರ್ಸ್ಗಳು ಕೂಡ ಉರ್ಸೋದು ಅಂತಲೇ ಹೇಳ್ಬೋದಾಗಿದೆ. ಈ ಮತ್ತೊಂದು ಇನ್ಸಿಡೆಂಟ್ ಕೂಡ ಹೇಳ್ತೇನೆ. ಮೊದಲೇದಾಗಿ ಋತುರಾಜ್ ಗಾಯಕ್ವಾಡ್ ಅವರ ಇನ್ಸಿಡೆಂಟ್ ಏನಪ್ಪ ಅಂತ ಹೇಳಿದರೆ, ಪ್ರೆಸ್ ಅಂದರೆ ಮೀಟಿಂಗಲ್ಲಿದ್ದರು ಅವರು, ಪ್ರೆಸ್ಸಲ್ಲಿ ಏನೇನೆಲ್ಲ ಸಂದರ್ಶನದಲ್ಲಿದ್ದರು, ಆವಾಗ ಅವರ ಮೈಕ್ ಸ್ವಲ್ಪ ಬಂದಾಯಿತು. ಅದು ಏನೋ ಮಾತಾಡ್ತಿರ್ಬೇಕಾದ್ರೆ ಅದರಲ್ಲಂತೂ ಅವರು ಬೇಕಂತ RCB ಫ್ಯಾನ್ಸ್ಗಳು ಏನೋ RCB ಫ್ಯಾನ್ಸ್ಗಳೇ ಬಂದ್ ಮಾಡಿದ್ದಾರೆ ಅನ್ನೋ ರೇಂಜ್ಗೆ ಹೇಳ್ತಾ ಇರೋದು ಅಂತಲೇ ಹೇಳ್ಬೋದಾಗಿದೆ. ಬೇಕಂತಲೇ ಒಂಥರ ಸೈಲೆಂಟ್ ಆಗಿದ್ದವ್ರನ್ನ ಬೇಕಂತಲೇ ಕೆದಕಿ ತಮ್ಮ ಮೈ ಮೇಲೆ ಎರ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ CSK ಅವರಂತೂ. ಅದರಲ್ಲೂ ಮೊದಲೇದಾಗಿ ಈ ಹೋದ ಬಾರಿ ಏನು ರೈಡ್ ಅವರು ಅಂತೂ CSK ದೊಡ್ಡ ಬುಡನ್ ಅಂತಲೇ ಹೇಳ್ಬೋದಾಗಿದೆ. ಅವ್ರು ಹೋದ ಬಾರಿ ನಮ್ಮ RCB ಎಲಿಮಿನೇಟ್ರಲ್ಲಿ ವಿನ್ ಹಾಕ್ಕೊಂಡು ಕ್ವಾರ್ಟರ್ ಫೈನಲ್ಗೆ ಬಂದಿತ್ತಲ್ಲ, ಅವಾಗಂತೂ ದೊಡ್ಡ ಇವರು ಏನು ದೊಡ್ಡ RCB ಒಂದು ದೊಡ್ಡ ಕಪ್ಪು ಗೆದ್ದುತ್ತಾರೆ ಆ ರೀತಿ ಈ ರೀತಿ ಅಂತೆಲ್ಲ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲೆಲ್ಲ ಒಬ್ಬೊಬ್ಬ ಪ್ಲೇಯರ್ಸ್ಗಳು CSK ಪ್ಲೇಯರ್ಸ್ಗಳ ಒಂದೊಂದು ಪೋಸ್ಟ್ ಕಂಡ್ರೆ ಏನಿಲ್ಲ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡ್ತಿದ್ರು RCB ಫ್ಯಾನ್ಸ್ಗಳಿಗೆ. ಅಂದರೆ RCB ಆ ರೀತಿ ಸೆಮಿಫೈನಲ್ಗೆ ಹೋಗ್ತಾ ಇರೋದು ಅಂದರೆ ಫೈನಲ್ಗೆ ಅಂದರೆ ಕಪ್ಪು ಹೊಡೆದೇ ಇರೋ ಥರ ಖುಷಿ ಈ ಕ್ವಾರ್ಟರ್ ಫೈನಲಲ್ಲಿ ವಿನ್ ಆಗಿರೋದು, ಅಷ್ಟು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳು ಟ್ರಿಗರ್ ಮಾಡ್ತಾಯಿದ್ರು. ಆದರೆ ಅದಕ್ಕಾಗಿ ಈ ಬಾರಿ ನಮ್ಮ RCB ರೈವಲ್ರಿ ವೀಕ್ ಅಂದರೆ ರೈವಲ್ರಿ ಮ್ಯಾಚ್ CSK ಹಾಗೂ RCB ಹಾಗೆ ಆಗತ್ತೆ ಅಂತ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ಗಳ ಪ್ರಕಾರ ಹೋಗ್ತಾ ಇದ್ದರೆ, ರಿಪೋರ್ಟ್ಸ್ಗಳು ಅದೇ ರೀತಿಯಾಗಿ ಹೇಳ್ತಾ ಇವೆ. RCB CSKನೇ ಮೊದಲ ಮ್ಯಾಚ್ ಆಗತ್ತೆ ಈ ಟಾಟಾ IPL 2025 ಅಂತ. ಏನಾಗುತ್ತೆ ಅನ್ನೋದು ಇವಾಗ ಶೆಡ್ಯೂಲ್ಗಳು ಬಂದ ಮೇಲೆ ಗೊತ್ತಾಗುತ್ತೆ. IPLದು ರಿಪೋರ್ಟ್ಸ್ಗಳ ಪ್ರಕಾರ 100% IPLನಲ್ಲಿ CSK RCBನೇ ಇದಂತೂ. ಆದರೆ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚೇ ಸಿಕ್ಕಾಪಟ್ಟೆ TRP ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ವಾಚಿಂಗ್ ಅಂತೂ
ಕ್ರೋರ್ ಗಟ್ಟಲೆ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಜಿಯೋ ಸಿನಿಮಾದಲ್ಲಂತೂ. ಅದಕ್ಕಾಗಿ ಇಲ್ಲಿ RCB CSKನೇ ಮೊದಲ ಮ್ಯಾಚ್ ಆದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗಿರುತ್ತೆ ಅನ್ನೋದು ನನ್ನ ಭಾವ. ಅಂದರೆ ನನ್ನ ಮಂದಲದಲ್ಲಿ ಈ ರೀತಿ ಇದೆ. ಈ ರೀತಿ CSK RCBನೇ ಮೊದಲ ಮ್ಯಾಚ್ ಆಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಈ ರೀತಿ ಇನ್ಸಿಡೆಂಟ್ ಆಗಿರೋದ್ರಿಂದ ಇದೇ ಆಗಬೇಕು ರೈವಲ್ರಿ ಅಂತಲೇ ನಾ ಹೇಳ್ತಾ ಇರೋದು. ನಿಮ್ಗೆ ಅನಿಸುತ್ತೆ ನಮ್ಮ RCB ಮೊದಲ ಮ್ಯಾಚ್ CSK ಜೊತೆ ಆಟ ಆಡಿದ್ರೆ ಈ ರೀತಿಯ ಕೆಳಗಿನ ಈ ರೈವಲ್ರಿಗಳೆಲ್ಲ ತೆಗೆದುಕೊಳ್ಬೇಕಾ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಕ್ರಿಕೆಟ್ IPL ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.